ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯ ಪದಾಧಿಕಾರಿಗಳು ಸೇರಿದಂತೆ ಪ್ರಮುಖ ಮುಖಂಡರ ಉಪಸ್ಥಿತಿಯಲ್ಲಿ 39 ಸಂಘಟನಾತ್ಮಕ ಜಿಲ್ಲೆಯ ಜಿಲ್ಲಾಧ್ಯಕ್ಷರ ನಿಯುಕ್ತಿಯ ನಂತರ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿ ಅವರಿಗೆ ಮುಂಬರುವಂಥ ಸವಾಲುಗಳ ಬಗ್ಗೆ, ಸಂಘಟನಾತ್ಮಕ ಚಟುವಟಿಕೆಗಳ ಬಗ್ಗೆ, ಯಾವ ರೀತಿಯಾಗಿ ಪಕ್ಷದ ಸಂಘಟನೆ ಆಗಬೇಕು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಚರ್ಚೆಯನ್ನು ಮಾಡಿ ರಾಜ್ಯಾಧ್ಯಕ್ಷರು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ನಮ್ಮ ಅನೇಕ ಸೈದ್ಧಾಂತಿಕ ಚಟುವಟಿಕೆಗಳ ಜೊತೆಯಾಗಿ ರಾಜ್ಯದಲ್ಲಿ ಮುಂಬರುವಂಥ ದಿನಗಳಲ್ಲಿ ನಡೆಯುವಂಥ ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಹಿಡಿದು ಸ್ಥಳೀಯ ಸಂಸ್ಥೆಯ ಚುನಾವಣೆಯನ್ನು ಯಶಸ್ವಿಯಾಗಿ ಎದುರಿಸೋದಕ್ಕೆ ಬೂತ್ ಮಟ್ಟದಿಂದ ಮಂಡಲ ಮತ್ತು ಜಿಲ್ಲಾ ತಂಡದ ಪಾತ್ರ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಸಲಹೆ ಸೂಚನೆಗಳನ್ನ ಕೊಡೋದ್ರ ಮೂಲಕ ಸಂಘಟನೆಗೆ ಚುರುಕನ್ನು ಮುಟ್ಟಿಸೋದ್ರ ಮೂಲಕ ಭಾರತೀಯ ಜನತಾ ಪಾರ್ಟಿ ಯಶಸ್ವಿಯಾಗಿ ಕಳೆದ ಏನು ಈ ಕಾಂಗ್ರೆಸ್ ಸರ್ಕಾರದ 2 ವರ್ಷದ ದುರಾಡಳಿತ ಇತ್ತು ಅದನ್ನು ಜನರಿಗೆ ತಲುಪಿಸೋ ನಿಟ್ಟಿನಲ್ಲಿ ಏನು ಕಳೆದ ಒಂದು ಕಾಲು ವರ್ಷದಲ್ಲಿ ಸನ್ಮಾನ್ಯ BY ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಪಕ್ಷವನ್ನು ಯಶಸ್ವಿಯಾಗಿ ವಾಲ್ಮೀಕಿ ಹಗರಣದಿಂದ ಹಿಡಿದು ಹೂಡಾ ಹಗರಣದ ಏನು ಪಾದಯಾತ್ರೆಯಿಂದ ಹಿಡಿದು ಕಳೆದ ತಿಂಗಳು ನಡೆದಂಥ ಜನಾಕ್ರೋಶ ಯಾತ್ರೆಯ ಮೂಲಕ ಏನು ಸರ್ಕಾರದ ವೈಫಲ್ಯವನ್ನು ಜನಸಾಮಾನ್ಯರಿಗೆ ಯಶಸ್ವಿಯಾಗಿ ತಲುಪಿಸೋದ್ರ ಮುಖೇನ ಪಕ್ಷವನ್ನು ಬೇರು ಮಟ್ಟದಿಂದ ಸಂಘಟನೆಯನ್ನು ಮಾಡ್ತಿದ್ವಿ. ಅದು ಇನ್ನಷ್ಟು ಹೆಚ್ಚು ವೇಗವನ್ನು ಪಡೆಯಬೇಕು ಅನ್ನೋದನ್ನ ಅವರು ಆಶೆಯನ್ನು ವ್ಯಕ್ತಪಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಕಾರ್ಯೋನ್ಮುಖರಾಗುವಂಥ ಮುಂದಿನ ದಿನಗಳಲ್ಲಿ ಜೋಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಇದು ಈ ದಿನ ನಡೆದಂಥ ಸಂಘಟನಾತ್ಮಕವಾದಂಥ ನಮ್ಮ ಸಭೆಯ ವಿವರಗಳು. ಬೇರೆ ಏನಾದ್ರು ವಿಚಾರಗಳಿದ್ರೆ ಅದನ್ನ ತಿಳಿಸುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಪರಿವಾರದ ಎಲ್ಲ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಪಕ್ಷದ ಕಾರ್ಯಕರ್ತರು ಸಮಾಜಕ್ಕೆ ಒಳಿತನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಹಿರಿಯರು ಮಾರ್ಗದರ್ಶನ ಕೊಡ್ತಾರೆ. ಅದರಲ್ಲಿ ಇವತ್ತು ಹಿರಿಯರು ಕೂಡ ಮಾರ್ಗದರ್ಶನ ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದೂ ವಿಶೇಷತೆ ಇಲ್ಲ. ಆರ್ ಅಶೋಕ್ ಅವರ ಕ್ಷೇತ್ರದಲ್ಲಿ ಬೂತ್ ಅಧ್ಯಕ್ಷರ ಒಂದು ಅಕಾಲಿಕ ಮರಣ ಆಗುತ್ತೆ ಅಂತೇಳಿ ತಿಳಿದು ಬಂತು. ಅವರು ಆ ಒಂದು ನಿಟ್ಟಿನಲ್ಲಿ ಅಲ್ಲಿ ಪಾಲ್ಗೊಳ್ಳೋದ ನಿಯುಕ್ತ ಬರೋಕ್ಕಾಗಲ್ಲ ಅನ್ನೋದನ್ನ ರಾಜ್ಯಾಧ್ಯಕ್ಷರೊಟ್ಟಿಗೆ ಚರ್ಚೆ ಮಾಡಿ ತಿಳಿಸುವಂತ ಕೆಲಸವನ್ನು ಮಾಡಿದ್ರು. ಸಂಘಟನಾತ್ಮಕವಾಗಿ 4 ಗೋಡೆ ಮಧ್ಯೆ ನಡೆಯುವಂಥ ಟಾಸ್ಕ್ಗಳನ್ನ ಕಾರ್ಯಗತ ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಅದು ಯಾವುದೂ ಕೂಡ ಮೈಕ್ ಮುಂದೆ ಹೇಳೋಂಥ ಚಟುವಟಿಕೆಗಳಲ್ಲ. ಗ್ರೌಂಡಲ್ಲಿ ಮಾಡಿ ಜನಸಾಮಾನ್ಯರ ನಡುವೆ ಇದ್ದು ಮಾಡೋಂಥ ಕೆಲಸ. ಖಂಡಿತವಾಗ್ಲೂ ಅನೇಕ ಟಾಸ್ಕ್ಗಳನ್ನ ರಾಜ್ಯಾಧ್ಯಕ್ಷರು ಕೊಟ್ಟಿದ್ದಾರೆ. ಅದು ರಿಸಲ್ಟ್ ಆಗಿ ಮುಂದಿನ 6 ತಿಂಗಳು 9 ತಿಂಗಳಲ್ಲಿ ಗ್ರೌಂಡಲ್ಲಿ ನೀವು ಕಾಣಬಹುದು.